ಮಲೆನಾಡು ಭಾಗದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಜಲಾಶಯಗಳಿಗೆ ಜೀವಕಳೆ ಬಂದಿದೆ. ತುಂಗಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಭಾರಿ ಪ್ರಮಾಣದಲ್ಲಿ ನೀರು ಹರಿಬಿಟ್ಟಿದ್ದು ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಪ್ರಸಿದ್ಧ ದೇವಾಲಯದ ಸ್ನಾನಘಟ್ಟ ಮುಳುಗಡೆಯಾಗಿದ್ದು ಅಂಗಡಿ ಮುಂಗಟ್ಟುಗಳು ಜಲಾವೃತಗೊಂಡಿವೆ. ಹಾಗಿದ್ರೆ ಯಾವುದು ಆ ದೇವಸ್ಥಾನ ಅಂತೀರಾ? ಈ ಸ್ಟೋರಿ ನೋಡಿ. ಮೈದುಂಬಿ ಹರಿಯುತ್ತಿದೆ ತುಂಗಭದ್ರಾ ನದಿ. ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ತುಂಗಭದ್ರಾ ನದಿ. ನದಿಯ ನೀರಿನಿಂದಾಗಿ ಉಕ್ಕಡಗಾತ್ರಿ ಕರಿಬಸಜ್ಜಯ್ಯ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆ. ಮೈದುಂಬಿ ಹರಿಯುತ್ತಿರುವ ತುಂಗಭದ್ರಾ ನದಿ, ನೀರಿನಲ್ಲಿ ಮುಳುಗಡೆಯಾಗಿರುವ ಸ್ನಾನಘಟ್ಟ, ಮತ್ತೊಂದೆಡೆ ಜಲಾವೃತವಾಗಿರುವ ಅಂಗಡಿ ಮುಂಗಟ್ಟುಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಉಕ್ಕಡಗಾತ್ರಿ ಗ್ರಾಮದಲ್ಲಿ. ಹೌದು, ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ತುಂಗಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಬಿಟ್ಟಿರುವುದರಿಂದ ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದೆ. ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಉಕ್ಕಡಗಾತ್ರಿ ದೇವಸ್ಥಾನದ ಸ್ನಾನಘಟ್ಟ ಸಂಪೂರ್ಣವಾಗಿ ಮುಳುಗಡೆಯಾಗಿ ಅಂಗಡಿಗಳು ಜಲಾವೃತಗೊಂಡಿದ್ದು ಭಕ್ತರು ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ತುಂಗಭದ್ರಾ ನದಿ ನೀರಿನ ಪ್ರಮಾಣ ವರ್ಷ ಇದೇ ರೀತಿ ಯಾವಾಗಲೂ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರುತ್ತೆ. ಇದು ಇವಾಗಲೇ ಇನ್ನು ತುಂಗಾ ನದಿ ನೀರು ಬಂದಿರೋದು ಇಷ್ಟು ಪ್ರಮಾಣಕ್ಕೆ ಬಂದಿದೆ. ತುಂಗಾ ಮತ್ತು ಭದ್ರಾ ಎರಡೂ ನದಿಗಳು ಇಲ್ಲಿ ಸೇರಿದ್ವು ಅಂದರೆ ಊರೆಲ್ಲ ಸಂಪೂರ್ಣ ಸುತ್ತುವರಿಯುತ್ತೆ. ಊರಿಗೇನು ಹೆಚ್ಚಿನ ಕಂಟಕ ಏನಿಲ್ಲ. ಊರು ತೆಂಬದ ಮೇಲಿರೋದ್ರಿಂದ ಊರಿಗೆ ತೊಂದರೆ ಆಗಲ್ಲ. ಈ ನದಿ ಮೇಲ್ಗಡೆ ಬಲಭಾಗ ದೇವಸ್ಥಾನದ ಮೇಲ್ಗಡೆ ಭಾಗದಿಂದ ತಡೆಗೋಡೆನ ಈ ಸಂಬಂಧಪಟ್ಟ ಅಧಿಕಾರಿಗಳು ತಡೆಗೋಡೆ ಮಾಡಬೇಕು. ಊರೆಲ್ಲ ಅಲ್ಲಿ ಮುಳುಗಡೆ ಆಗ್ತದೆ. ತಡೆಗೋಡೆ ಮಾಡಿದರೆ ಅದರಿಂದ ಸ್ವಲ್ಪ ತೊಂದರೆ ತಪ್ಪಿಸ್ಬೋದು. ಆದರೆ ಪ್ರತಿ ವರ್ಷವೂ ಈ ನೀರು ಬರೋದೇ ಇರುತ್ತೆ. ಅಂಗಡಿ ಮುಗ್ಗಟ್ಟು ಪ್ರತಿ ವರ್ಷವೂ ಮುಳುಗ್ತಿದ್ದಾವೆ. ಅದರಿಂದ ಏನು ಮತ್ತು ಸ್ವಲ್ಪ ದಿವಸ ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡೋಕ್ಕೆ ಬೇಕಾಗುತ್ತೆ. ತುಂಗಭದ್ರಾ ನದಿಯ ತಟದಲ್ಲಿ ಉಕ್ಕಡಗಾತ್ರಿ ಕರಿಬಸಜ್ಜಯ್ಯನ ದೇವಾಲಯವಿದ್ದು ಇದೀಗ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಇದರಿಂದಾಗಿ ಸ್ನಾನಘಟ್ಟ ಮುಳುಗಡೆಯಾಗಿ ಅಂಗಡಿ ಮುಂಗಟ್ಟುಗಳು ಜಲಾವೃತವಾಗಿವೆ. ಭಕ್ತರು ನದಿಗೆ ಇಳಿಯದಂತೆ ಸ್ನಾನಘಟ್ಟ ಬಂದ್ ಮಾಡಿ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದ್ದು ಬರುವ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ವ್ಯವಸ್ಥೆ ಮಾಡಲಾಗಿದೆ ಎನ್ನುತ್ತಾರೆ ದೇವಸ್ಥಾನದ ಸೆಕ್ರೆಟರಿ. ಸುಕ್ಷೇತ್ರ ಉಕ್ಕಡಗಾತ್ರಿಯಲ್ಲಿ ಶ್ರೀ ಕ್ಷೇತ್ರದ ಪಕ್ಕದಲ್ಲಿರುವ ತುಂಗಭದ್ರಾ ನದಿ ಪ್ರತಿ ವರ್ಷ ಮಳೆಗಾಲದಲ್ಲಿ ಇದೇ ರೀತಿಯಾದ ಪ್ರವಾಹ ಉಕ್ಕಿ ಹರಿತಾ ಇದೆ. ಪ್ರವಾಹ ಉಕ್ಕಿ ಹರಿಯುವ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಸ್ನಾನಘಟ್ಟದಲ್ಲಿ ಈ ಡೋರ್ಗಳನ್ನು ಹಾಕುವ ಮೂಲಕ ಬಂದ್ ಮಾಡಿ ಅವ್ರಿಗೆ ಬೇರೆ ವ್ಯವಸ್ಥೆಯನ್ನು ಮಾಡಿದೆ. ಪ್ರತಿ ವರ್ಷದ ಸಹ ಈ ಒಂದು ಹೆಚ್ಚಿನ ಮಳೆಗಾಲ ಇರೋದ್ರಿಂದ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಆ ರೀತಿಯಾದ ಎಲ್ಲ ಒಂದು ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರದಿಂದ ನಾವು ವ್ಯವಸ್ಥೆ ಮಾಡಿದ್ದೇವೆ. ಸರ್ವೇ ಸಾಮಾನ್ಯವಾಗಿ ಈಗ ನದಿ ಪಕ್ಕದಲ್ಲಿರುವ ಮಳಿಗೆಗಳು ಪ್ರತಿ ವರ್ಷ ಅವು ಟೆಂಪ್ರವರಿ ಹಾಕ್ಕೊಂಡಿರ್ತಾರೆ. ಅವರು ತಾತ್ಕಾಲಿಕವಾಗಿ ಶೆಡ್ಗಳು ಹಾಕ್ಕೊಂಡಿರ್ತಾರೆ. ಪ್ರವಾಹ ಬಂದಾಗ ತಾತ್ಕಾಲಿಕ ಶೆಡ್ಗಳು ಮುಳುಗಡೆ ಆಗ್ತವೆ. ಮತ್ತು ಪ್ರವಾಹ ಕಡಿಮೆ ಆದಾಗ ಯಥಾಸ್ಥಿತಿ ಅವರು ಶೆಡ್ಗಳು ಹಾಕೊಂಡು ವ್ಯಾಪಾರದಿಂದ ಮಾಡ್ತಾ ಇದ್ದಾರೆ. ಸ್ನಾನಘಟ್ಟಕ್ಕೆ ಆಪ್ಷನ್ ಅಂತಂದರೆ ಭಕ್ತಾದಿಗಳು ಹಿಂದ್ಗಡೆಗೆ ಬೇರೆ ನಾವು ನೆಲ್ಲಿಗಳು ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲಿ ಸ್ನಾನ ಮಾಡ್ಕೊಂಡು ಅವರು ದೇವ್ರ ದರ್ಶನ ಮಾಡ್ಬೋದು. ನದಿಯಲ್ಲಿ ಇಳಿಯೋದಕ್ಕೆ ಯಾವುದೇ ರೀತಿಯ ನಾವು ವ್ಯವಸ್ಥೆಯನ್ನು ಭಕ್ತಾದಿಗಳು ಕೊಡೋದಿಲ್ಲ. ಯಾಕಂತಂದರೆ ಪ್ರವಾಹ ಹೆಚ್ಚಾಗಿ ಬರೋದರಿಂದ ಯಾರಾದರೂ ಸ್ವಲ್ಪ ಆಕಸ್ಮಿಕವಾಗಿ ಏನಾದರೂ ಆದರೆ ಅನಾಹುತ ಸಂಭವ ಇದಿರ್ತದೆ. ಆದ ಕಾರಣ ಹೆಚ್ಚಿನ ಒಂದು ಸಿಬ್ಬಂದಿಯನ್ನು ನದಿ ಪಾತ್ರದಲ್ಲಿ ಕಾಯೋದಕ್ಕೆ ಬಿಟ್ಟು ಭಕ್ತಾದಿಗಳಿಗೆ ಸುರಕ್ಷಿತವಾಗಿ ನದಿಗೆ ಹೋಗದಂತೆ ನಾವು ಮುನ್ನೆಚ್ಚರಿಕೆಯನ್ನು ಕೈಗೊಂಡಿದ್ದೇವೆ. ಒಟ್ಟಿನಲ್ಲಿ ಕರಿಬಸಜ್ಜಯ್ಯ ದೇವಸ್ಥಾನಕ್ಕೂ ಜಲಕಂಟಕ ಎದುರಾಗಿದ್ದು ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಭಕ್ತರು ನದಿಗೆ ಇಳಿಯದಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮನವಿ ಮಾಡಿದೆ.